ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ. ಇಲ್ಲಿ ಎಲೆಕ್ಷನ್ ಪೂರ್ವ ಕರೆಕ್ಟಾಗಿ ಎಲೆಕ್ಷನ್ ಮಾಡ್ತಾ ಇಲ್ಲ. ಎಲ್ಲ ದುಡ್ಡು ಕಾಸು ವಿಚಾರ ಬಲ ರಾಜಕಾರಣ. ನಿನ್ನೆ ನೋಟಿಸ್ ಬೋರ್ಡ್ಗೆ 3:30ಗೆ ಹಾಕಬೇಕಾಗುತ್ತ, ಈಗ ಬಂದು ನೋಟಿಸ್ ಬೋರ್ಡ್ಗೆ ಹಾಕೊಂಡು ಬಂದಿದ್ದಾರೆ. ಚುನಾವಣಾಧಿಕಾರಿಗೆ ಮೊದಲು ಶಿಕ್ಷೆ ಆಗುತ್ತೆ. ಇದೆಲ್ಲ ರಾತ್ರೆಲ್ಲ ಯೋಚನೆ ಮಾಡಿ ಮೇಡಮ್ ಅವರು ಬಂದು ಅದೇನೂ ಇಲ್ಲ, ಜಾರಿ ಏನೋ ಇವ್ರು ಇಷ್ಟ ಬಂದಾಗ ಈಗ ಬಂದು ಎಂಟಾಕು ಹೋಯ್ತಾವ್ರು ನೋಡಿ. 6:30ಗೆ ಇಲ್ಲಿಂದ ಬೇಕಾದ್ರೆ CCTV ಐತಿ ಇಲ್ಲಿ ಚೆಕ್ ಮಾಡ್ಕೊಳ್ಳಿ. 6 ಗಂಟೆ ಮೇಲೆ ಹೋಗಿರೋದು ಇಲ್ಲಿಂದ. ನಾಮಪತ್ರ ಹಿಂಪಡಿದೆಲ್ಲ 6:30 ಗಂಟೆ ಅವ್ರಿಗೆ ಹಂಗೆ ಎಲ್ಲಿ ಮೇಲಧಿಕಾರಿಗಳಿಂದ ಮೇಲಿಂದ ಹೆಂಗೆ ಫೋನ್ ಬರ್ತದೆ ಹಂಗೆ ಮಾಡ್ಕೊಂಡು ಅವ್ರು ಇಷ್ಟ ಬಂದಾಗ ಮಾಡ್ಕೊಂಡಿರೋದು. ಆಮೇಲೆ ಏನೋ ತೀರ್ಮಾನ ಮಾಡ್ಕೊಂಡಿದ್ವಿ ತಗೊಳ್ಳಿ ಅಂತಂದ್ರು, ನಮ್ಮ ತಿರ್ಗಾ ಇದು ಮಾಡಿ 6 ಕಾಲಲ್ಲಿ ವಾಪಸ್ ತಗೊಂಡು. ಅಂದರೆ ನಿನ್ನೆ ನಾಮಿನೇಷನ್ನು ವಾಪಸ್ ತಗೊಳ್ಳೋ ದಿನ ಇತ್ತು. 3 ಗಂಟೆಗೆ ಕ್ಲೋಸಿಂಗ್ ಇತ್ತು. 3 ಗಂಟೆಗೆ ಕ್ಲೋಸಿಂಗ್ ಆದ್ರೂ 7 ಗಂಟೆ ಆದರೂ ಕ್ಲೋಸ್ ಮಾಡಿಲ್ಲ. ಇಲ್ಲ ಆಯ್ಕೆ ಆಗಿದ್ದಾರೆ ಅಂತೂ ನೋಟಿಸ್ ಬೋರ್ಡ್ಗೆ ಹಾಕಲಿಲ್ಲ. ಇಲ್ಲ ಆಯ್ಕೆ ಆಗಿಲ್ಲ, ಎಷ್ಟು ಜನ ಕಣದಲ್ಲಿ ಉಳ್ಕೊಂಡವ್ರೆ ಅಂತ ಅದನ್ನು ನೋಟಿಸ್ ಬೋರ್ಡ್ಗೆ ಹಾಕಲಿಲ್ಲ. ನಾವು 7 ಗಂಟೆಗೆ ಬಂದರೆ ಎಲ್ಲ ಸುಮ್ಮನೆ ಇಲ್ಲಿ ಜನಗಳು ತುಂಬಿದ್ರು. ಯಾಕಪ್ಪ ಇನ್ನೂ ಇದಕ್ಕಾಗ್ತಿಲ್ಲ ಅಂತ ಕೇಳಿದಕ್ಕೆ ಅವಾಗ ಎಲ್ಲ ಹೊರಟೋದ್ರು. ಚುನಾವಣಾಧಿಕಾರಿ ಯಾರು ಅಂತ ನನಗೆ ಇದು ಗೊತ್ತಿರಲಿಲ್ಲ, ರಮ್ಯಾ ಅಂತೇಳಿ. ಅವ್ರು ನಾವು ಬಂದಾಗ ಒಂದು ವೇಳೆಯಲ್ಲಿ ಇರಲಿಲ್ಲ. 6:45 ನಾವು ಬಂದ್ವಿ ಇಲ್ಲಿಗೆ, ಅವ್ರು ಇರಲಿಲ್ಲ, ಹೊರಟೋಗಿದ್ರು. ನೋಟಿಸ್ ಬೋರ್ಡ್ಗೆ ಹಾಕಿರಲಿಲ್ಲ. ಇಲ್ಲಿ ಎಲೆಕ್ಷನ್ ಪೂರ್ವ ಕರೆಕ್ಟಾಗಿ ಎಲೆಕ್ಷನ್ ಮಾಡ್ತಾ ಇಲ್ಲ. ಎಲ್ಲ ದುಡ್ಡು ಕಾಸು ವಿಚಾರ ಬಲ ರಾಜಕಾರಣ. ನಾವು ಫೋನ್ ಮಾಡಿ ಕೇಳಿದ್ವಿ, ಯಾಕೆ ಇನ್ನೂ ನೋಟಿಸ್ ಬೋರ್ಡ್ಗೆ ಹಾಕಲ್ಲ, ಇನ್ನೂ ಮೀಟಿಂಗ್ ಮಾಡ್ತಾ ಇದ್ರಿ ಅಲ್ಲಿ ಅಂತ ಕೇಳೋದಕ್ಕೆ ಸೆಕ್ರೆಟರಿ ಅವರ ಕುಡಿ ಚುನಾವಣಾಧಿಕಾರಿಗೆ ಫೋನ್ ಕೊಡಿ ಅಂದದಕ್ಕೆ ಇಲ್ಲ ಹೊಡ್ಬಿಟ್ರು ಕಣ ಹೊಡ್ತಾವ್ರೆ ಅಂತೇಳಿ ಸೆಕ್ರೆಟರಿ ಅವರು ಫೋನ್ ಕಟ್ ಮಾಡಿದ್ರು. ಅಷ್ಟರೊಳಗೆ ನಾವು ಬರುವಷ್ಟರೊಳಗೆ ಅವರು ಹೊರಟೋಗಿದ್ರು ಚುನಾವಣಾಧಿಕಾರಿಗಳು. ನೋಟಿಸ್ ಬೋರ್ಡ್ಗೆ ಇನ್ನೊಂದಕ್ಕೆ ಮತ್ತೊಂದಕ್ಕೆ ಯಾವುದೂ ಹಾಕಿಲ್ಲ. ಇಲ್ಲ ಪ್ರಕ್ರಿಯೆ ಮುಗ್ದದೆ, ಇಷ್ಟು ಜನ ಆಯ್ಕೆ ಆಗವ್ರೆ, ಆಯ್ಕೆ ಆದವ್ರನ್ನ ನಾವು ಹಾಕಿದ್ದೀವಿ ಅಂತೂ ಹೇಳಿಲ್ಲ. ಇಲ್ಲ ಎಷ್ಟು ಜನ ಕಣದಲ್ಲಿ ಉಳ್ಕೊಂಡವ್ರೆ ಎಲೆಕ್ಷನ್ ಇಂತ ಇದಕ್ಕೆ ಅಂತ ಅದನ್ನೂ ಹಾಕಿಲ್ಲ. ತಿರ್ಗಾ ಮತ್ತೆ ಯಾವುದು ಚಿಹ್ನೆ ಮತ್ತೆ ಯಾವುದು ಇದನ್ನು ಈಗ ಎಲೆಕ್ಷನ್ನಲ್ಲಿ ಉಳ್ಕೊಂಡ್ರೆ ಚಿಹ್ನೆ ಕೊಡ್ಬೇಕಲ್ವ ಅವ್ರಿಗೆ, ಚಿಹ್ನೆ ಯಾವುದು ಕೊಟ್ಟಿಲ್ಲ. ನಾವು ಸಾಲಗಾರ ಕ್ಷೇತ್ರದಿಂದ ಕಾಂಟ್ಯಾಕ್ಟ್ ಮಾಡಿದ್ವು. ಆಮೇಲೆ ಏನೋ ತೀರ್ಮಾನ ಮಾಡ್ಕೊಂಡಿದ್ವಿ ತಗೊಳ್ಳಿ ಅಂತಂದ್ರು, ನಮ್ಮ ತಿರ್ಗಾ ಇದು ಮಾಡಿ 6 ಕಾಲಲ್ಲಿ ವಾಪಸ್ ತಗೊಂಡು ಅಧಿಕಾರಿ ಇದ್ರು. ಏನು ಈಗ ಕಾನೂನುಬದ್ಧವಾಗಿ ಕ್ರಮಬದ್ಧವಾಗಿ ಇಲ್ಲಿ ಎಲೆಕ್ಷನ್ ನಡೆದಿಲ್ಲ. ಅದು ಅಲ್ಲ, ಎಲೆಕ್ಷನ್ ಅಲ್ಲ, ಚುನಾವಣೆ ಪ್ರಕ್ರಿಯೆ ನಡೆದಿಲ್ಲ. ಹಂಗಾಗಿ ಇದನ್ನ ರದ್ದು ಮಾಡಬೇಕು. ಮುಂದಿನ ಇದ್ರೊಳಗೆ ಕ್ರಮವಾಗಿ ಅದೇನು ಡೇಟ್ ಪ್ರಕಾರ ಇರ್ತದೆ, ಕಾಲಂ ಬರ ಈಗ ಚುನಾವಣಾಧಿಕಾರಿ ಕಾಲಂ ಹಾಕಿರ್ತಾರೆ. ನಾಮಿನೇಷನ್ ಹಾಕುದು ಯಾವಾಗ, ವಾಪಸ್ ತಗೊಳ್ಳೋದು ಯಾವಾಗ, ಈಗ ಆಯ್ಕೆ ಮಾಡಿಕೊಂಡು ನೋಟಿಸ್ ಬೋರ್ಡ್ ಹಾಕುದು ಯಾವಾಗ ಅಂತ ಟೈಮ್ ಇರ್ತದಲ್ವಾ, ಅದ್ರ ಪ್ರಕಾರ ಮಾಡಲಿಲ್ಲ. ಆ ರೂಲ್ಸ್ ಪ್ರಕಾರ ಮಾಡಲಿ. ಅವರು ಸಂಪೂರ್ಣವಾಗಿ ಚುನಾವಣೆ ಆರೋಪ ಮಾಡ್ತಾ ಇದೀವಿ. ಚುನಾವಣೆ ಡೇಟನ್ನ ಮುಂದೆ ಕೂಡ್ಲಿ, ಆಮೇಲೆ ತಿರ್ಗಾ ಪ್ರಕ್ರಿಯೆ ಕರೆಕ್ಟಾಗಿ ಚುನಾವಣೆ ಪ್ರಕ್ರಿಯೆ ಮಾಡಲಿ. ಆಧಾರವಾಗಿ ಅವ್ರ ಮೇಲೆ ಸುಸ್ತು ಕ್ರಮ ತಗೊಂಡು ಇದನ್ನ ಚುನಾವಣೆ ಮುಂದೂಡಬೇಕು ಅಂತೇಳಿ ನಾವು ಅವ್ರ ಮೇಲಧಿಕಾರಿಗಳಿಗೆ ಕೇಳ್ಕೊತೀವಿ. ಚುನಾವಣಾಧಿಕಾರಿಗೆ ಮೊದಲು ಶಿಕ್ಷೆ ಆಗ್ಬೇಕು. ಆಮೇಲೆ ಇಲ್ಲಿ ಒಳ ಒಪ್ಪಂದದ ರಾಜಕಾರಣ ಆಗದೆ, ನ್ಯಾಯಯುತವಾಗಿ ಸೊಸೈಟಿಗೆ ಯಾರು ನಮ್ಮ ನಾಮಿನೇಷನ್ ಫೈಲ್ ಮಾಡಿದ್ರಲ್ಲ, ಈ ಸಂಘ ಸದಸ್ಯರಾಗ್ಬೋದು, ಸಾಲ ಇಲ್ಲದ ಸದಸ್ಯರಾಗ್ಬೋದು, ಅವ್ರಿಗೆ ಯಾವ್ದು ನ್ಯಾಯವಾಗಿ ಚುನಾವಣೆ ನಡೀಲಿಲ್ಲ. ಒಳ ಒಪ್ಪಂದ ರಾಜಕಾರಣದಿಂದ ದೌರ್ಜನ್ಯದಿಂದ ಎಲೆಕ್ಷನ್ ನಡೀತೆ ಹೋಗವ್ರೆ. ನಿನ್ನೆ ನೋಟಿಸ್ ಬೋರ್ಡ್ಗೆ 3:30ಗೆ ಹಾಕಬೇಕಾಗುತ್ತ, ಈಗ ಬಂದು ನೋಟಿಸ್ ಬೋರ್ಡ್ಗೆ ಹಾಕೊಂಡು ಬಂದಿದ್ದಾರೆ. ನೈಟ್ ಎಲ್ಲ ಅವ್ರಿಗೆ ಹೆಂಗ್ ಬೇಕು ಆ ತರ ಮಾಡ್ಕೊಂಡು, ಯಾರು ಬೇಕು ಅವ್ರೆಲ್ಲ ಇದ್ ಮಾಡ್ಕೊಂಡು ಯಾರು ಅವ್ರಿಗೆ ಹೆಂಗೆ ಸಂಬಂಧಪಟ್ಟವ್ರು ಅವ್ರಿಗೆ ಯಾರು ಸಹಕರಿಸ್ತಾರ ಅವ್ರನ್ನೆಲ್ಲ ಇದ್ ಮಾಡ್ಕೊಂಡು ಈಗೆಲ್ಲ ಚಿಹ್ನೆ ಎಲ್ಲ ಈಗ ರೆಡಿ ಮಾಡ್ಕೊಂಡು ಈಗ ಹಾಕಕ್ ಬಂದಿದ್ದಾರೆ. ಈಗ ಎಷ್ಟು ಸಾರಿ ಟೈಮು, ನಿನ್ನೆ 3:30ಗೆ ಮಾಡ್ಬೇಕಾಗಿರೋದು, ಈಗ ಹೆಚ್ಚು ಕಮ್ಮಿ 11 ಕಾಲ್ಗೆ ನೋಟಿಸ್ ಬೋರ್ಡ್ಗೆ ಹಾಕಕ್ ಬಂದಿದ್ದಾರೆ.